ಸೊ ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೂಡ ಸಿಕ್ಕಿದೆ. ಅದರ ಜೊತೆಗೆ ನಾರ್ತ್ ಅಮೇರಿಕಾದಲ್ಲಿ ಸಂಜೆ 6 ಗಂಟೆಗೆ ಪ್ರೀಮಿಯರ್ ಶೋ ನಡೀಲಿಕ್ಕಿದೆ. 2000ಕ್ಕಿಂತ ಹೆಚ್ಚು ಸ್ಕ್ರೀನ್ಸ್ಗಳಲ್ಲಿ ತೆರೆ ಕಾಣ್ತಾ ಇದೆ. ಸೊ ಅಡ್ವಾನ್ಸ್ ಬುಕ್ಕಿಂಗಲ್ಲೂ ಕೂಡ ಏನು ಇತಿಹಾಸ ಬರಿತಾ ಇದೆ ಟಾಕ್ಸಿಕ್ ಅಂತಲೇ ಹೇಳ್ಬೋದು. $38,000 ಅಷ್ಟು ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ಈ ಒಂದು ಸಿನಿಮಾ ದಾಖಲೆಯನ್ನೇ ಬರೆಯುತ್ತೆ. ಇದು ಹೆಂಗೆ ಕೊನೆ ಆಗತ್ತಂತಾನೂ ನಿನಗೆ ಗೊತ್ತಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಟಾಕ್ಸಿಕ್ ಸಿನಿಮಾದ ಸರಣಿ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ. ಸೊ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ರಿಲೀಸ್ ಆದಮೇಲೆ ಬಹಳಷ್ಟು ಹೈಪನ್ನು ಕೂಡ ಈ ಒಂದು ಸಿನಿಮಾ ಪಡೆದುಕೊಳ್ತಾ ಇದೆ. ಎಸ್ಪೆಷಲಿ ಯಶ್ ಅವ್ರನ್ನ ಯಾವ ರೀತಿ ನೋಡಬಹುದು, ಯಾವ ರೀತಿ ಆ ಒಂದು 3 ಶೇಡ್ ಏನಿದೆ ಇವಾಗಲೂ ಅಷ್ಟೇ ಸಖತ್ ಟ್ರೆಂಡ್ ಮಾಡ್ತಾ ಇದೆ. ಯಶ್ ಅವರ 3 ಶೇಡ್ ಜೊತೆಗೆ ಫುಲ್ ಕಾಸ್ಟ್ ಇರ್ಬೋದು, ಆ ಕಲಾವಿದರ ಪಾತ್ರಗಳು ಯಾವ ರೀತಿ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಹೆಚ್ಚಾಗಿದೆ. ಅದರ ಜೊತೆಗೆ ಯಶ್ ಅವರ ಮತ್ತು ಗೀತು ಮೋಹನ್ ದಾಸ್ ಅವರ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದು ಕೂಡ ಎಲ್ರಿಗೂ ಕುತೂಹಲನ ಮೂಡಿಸಿದೆ. ಸೊ ಸದ್ಯಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೂಡ ಸಿಕ್ಕಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಟಾಕ್ಸಿಕ್ ಸಿನಿಮಾ ಏನಿದೆ ಭಾರತದ ದೇಶದಲ್ಲಿ ಮಾತ್ರ ಅಲ್ಲ, ನಾರ್ತ್ ಅಮೇರಿಕಾದಲ್ಲೂ ಕೂಡ ಅಷ್ಟೇ ಹೈಪನ್ನು ಸೃಷ್ಟಿ ಮಾಡಿದೆ ಅಂತ. ಅದಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಟಾಕ್ಸಿಕ್ ಸಿನಿಮಾ ಏನಿದೆ 2000ಕ್ಕಿಂತ ಹೆಚ್ಚು ಸ್ಕ್ರೀನ್ಸ್ಗಳಲ್ಲಿ ತೆರೆ ಕಾಣ್ತಾ ಇದೆ. ಇತಿಹಾಸದಲ್ಲಿ ಭಾರತ ಚಿತ್ರವೊಂದು ಇಷ್ಟೊಂದು ಸ್ಕ್ರೀನ್ಸ್ಗಳಲ್ಲಿ ರಿಲೀಸ್ ಆಗ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ಸೊ ಅದು ಕೂಡ ನಮ್ಮ ಕನ್ನಡದ ಹುಡುಗ ಮಾಡಿರುವಂತಹ ಒಂದು ಸಿನಿಮಾ ಟಾಕ್ಸಿಕ್. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಾರ್ತ್ ಅಮೇರಿಕಾದಲ್ಲಿ ಈಗ ಆಲ್ರೆಡಿ ಪ್ರೀಮಿಯರ್ ಶೋ ಆಗಸ್ಟ್ 25ಕ್ಕೆ ಯುರೋಪಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಸಂಜೆ 6 ಗಂಟೆಗೆ ಪ್ರೀಮಿಯರ್ ಶೋ ನಡೀಲಿಕ್ಕಿದೆ. ಈಗ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಾ ಇದೆ. ಸೊ ಅಡ್ವಾನ್ಸ್ ಬುಕ್ಕಿಂಗಲ್ಲೂ ಕೂಡ ಏನು ಇತಿಹಾಸ ಬರಿತಾ ಇದೆ ಟಾಕ್ಸಿಕ್ ಅಂತಲೇ ಹೇಳ್ಬೋದು. ಇದುವರೆಗೂ $38,000 ಅಷ್ಟು $38,000 ಅಷ್ಟು ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ಈ ಒಂದು ಏನು ಸಿನಿಮಾ ಇನ್ನು ಬಿಡುಗಡೆ ಆಗಲಿಕ್ಕೆ 15 ದಿನಗಳು ಮಾತ್ರ ಬಾಕಿ ಇದೆ. ಅದಕ್ಕಿಂತ ಮುಂಚೆನೇ ಈ ಒಂದು ಸಿನಿಮಾ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಹೈಪ್ನ ನಾವು ನೋಡ್ತಿದ್ವಿ, ಈ ಒಂದು ಕ್ರೇಜ್ನ ನೋಡ್ತಾ ಇದ್ರೆ ವಿದೇಶಿ ಮಾರುಕಟ್ಟೆಯಲ್ಲೂ ಕೂಡ ಟಾಕ್ಸಿಕ್ ಗಳಿಕೆಯನ್ನು ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಜೊತೆಗೆ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿದೆ. ಇನ್ನೇನು ಇಂಡಿಯಾದಲ್ಲೂ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಇನ್ನೇನು ಕೆಲವು ದಿನಗಳಲ್ಲಿ ಶುರುವಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಜಸ್ಟ್ ಒಂದು ಟ್ರೇಲರ್ಗೆ ಇಷ್ಟೊಂದು ಹೈಪ್ ಆದರೆ ಸೊ ಸಿನಿಮಾದ ರಿಲೀಸ್ ಆದಮೇಲೆ ಯಾವ ರೀತಿ ಹೈಪ್ ಇರ್ಬೋದೇ ಅನ್ನೋದೊಂದು ಕುತೂಹಲ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಶ್ ಅವರ ಕನಸು ಅಂತಲೇ ಹೇಳ್ಬೋದು. 4.5 ವರ್ಷನ ಒಂದೇ ಸಿನಿಮಾಗೆ ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಏನು ಆ ಒಂದು ಸಿನಿಮಾದ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಆಗಿರ್ಬೋದು, ಅವ್ರು ಕಷ್ಟಪಟ್ಟಿರೋ ರೀತಿ ನೋಡಿದ್ರೆ ಈ ಒಂದು ಸಿನಿಮಾ ದಾಖಲೆಯನ್ನೇ ಬರೆಯುತ್ತೆ, ಇತಿಹಾಸನ ಬರೆಯುತ್ತೆ ಅನ್ನೋದು ಪಕ್ಕಾ ಅಂತಲೇ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.